ಬೆಂಗಳೂರಿನಲ್ಲಿ ಉಳಿಮಾವು ಪೊಲೀಸರು ಒಂದು ಬೃಹತ್ ಸೈಬರ್ ವಂಚನೆ ಪ್ರಕರಣವನ್ನು ಭೇದಿಸಿರುವಂಥದ್ದು. ಉಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಏನಿದ್ದಾರೆ, ಸೊ ಅವರ ತಂಡ ಒಂದು ಸೈಬರ್ ವಂಚನೆಯನ್ನು ಬೆಳಕಿಗೆ ತಂದಿರುವಂಥದ್ದು. ಅಂದರೆ ಯಾವ ರೀತಿ ಸೈಬರ್ ಫ್ರಾಡ್ಗಳು ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ರು ಅನ್ನೋದನ್ನು ಬೆಳಕಿಗೆ ತಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಬೆಂಗಳೂರಲ್ಲಿ ಸಾಕಷ್ಟು ಸೈಬರ್ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತದೆ. ಅದರಲ್ಲಿ ಸಹ ಪ್ರಮುಖವಾಗಿ ಇದರಲ್ಲಿ ಈಗ ಉಳಿಮಾವು ಪೊಲೀಸರು ಪತ್ತೆ ಹಚ್ಚಿರುವಂತಹ ಈ ಸೈಬರ್ ಕ್ರೈಮ್ ಏನಿದೆ, ಸೊ ಇದು ಒಂದು ರೀತಿ ವಿಕ್ಟಿಮ್ಗಳನ್ನು ಯಾವ ರೀತಿ ಅವರು ಇನ್ವೆಸ್ಟ್ ಮಾಡಿಕೊಂಡು ಒಂದು ವಾಟ್ಸಪ್ ಇರ್ಬೋದು, ಮತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಸೊ ಈ ಮೂಲಕ ಅವರು ವಂಚನೆಯನ್ನು ಮಾಡ್ತಾ ಇದ್ರು. ಅಂದರೆ ಪ್ರಮುಖವಾಗಿ ಗ್ರಾಹಕರಿಗೆ ಅವರು ಈ ಆ್ಯಪ್ ವಾಟ್ಸಪ್ ಮೂಲಕ ಲಿಂಕನ್ನು ಕಳಿಸ್ತಾ ಇದ್ರು. ಅದ್ರ ಜೊತೆಗೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಲೂ ಸಹ ಹೇಳ್ತಾ ಇದ್ರು. ಅಂದರೆ ನಿಯೋ ಸಿಸ್ಟಮ್ ಆ್ಯಪ್ ಏನಿರುತ್ತೆ, ಇದು ಒಂದು ರೀತಿ ಟ್ರೇಡಿಂಗ್ ಆ್ಯಪ್. ಈ ಒಂದು ಟ್ರೇಡಿಂಗ್ ಆ್ಯಪಲ್ಲಿ ನಿಮಗೆ ಇನ್ವೆಸ್ಟನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಬರುತ್ತೆ, ಮತ್ತು ನೀವು ಒಂದು ಹಣವನ್ನು ಬೇರೆ ಬೇರೆ ಕಡೆ ಮತ್ತೆ ಇನ್ವೆಸ್ಟನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮಾಡ್ತಾಯಿದ್ರು. ಈ ನಿಟ್ಟಿನಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಆನ್ಲೈನ್ ಪೇಮೆಂಟ್ಸನ್ನು ಮಾಡ್ಕೊತಾ ಇದ್ರು. ಪ್ರಮುಖವಾಗಿ ಗೇಟ್ವೇ ಆ್ಯಪ್ಸ್ ಏನಿರುತ್ತೆ, ಸೊ ಈ ಒಂದು ಆ್ಯಪ್ಗಳ ಮೂಲಕ ಇನ್ವೆಸ್ಟ್ ಮಾಡ್ಕೊತಾ ಇದ್ರು, ಮತ್ತು ಅದರಿಂದ ನಿಮಗೆ ಹೆಚ್ಚಿನ ರಿಟರ್ನ್ಸ್ ಬರುತ್ತೆ ಅನ್ನೋದು ನಿಟ್ಟಿನಲ್ಲಿ ಸಹ ಒಂದು ಗ್ರಾಹಕರಿಗೆ ಒಂದು ಹೆಚ್ಚಿನ ಅಂಶವನ್ನು ಕೊಡ್ತಾ ಇದ್ರು. ಸೊ ಈ ಬಗ್ಗೆ ಒಂದು 20,000 ರೂಪಾಯಿ ಮೊದಲನೇದಾಗಿ ವಂಚನೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕ್ರೈಮ್ ನಂಬರ್ ಉಳಿಮಾವು ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಅದರ ಒಂದು ಮಾಹಿತಿಯನ್ನು ಪಡ್ಕೊಂಡಂತ ನಂತರ 1930 ಸೈಬರ್ ಕಂಪ್ಲೇಂಟ್ ಏನಿರುತ್ತೆ, ಸೊ ಅಲ್ಲಿ ಒಂದು ಸೈಬರ್ ಕಂಪ್ಲೇಂಟನ್ನು ಮಾಡ್ತಾರೆ. ಆನಂತರ ವಿಕ್ಟಿಮ್ಗಳು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅಮೌಂಟನ್ನು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಾಡ್ ಆಗಿರೋದನ್ನು ಗೊತ್ತಾಗುತ್ತೆ. ಆನಂತರ ಮತ್ತೆ ಒಂದು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇದೇ ರೀತಿ ಆ್ಯಪ್ಗಳ ಮೂಲಕ ಸಾಕಷ್ಟು ಜನರಿಗೆ ಇನ್ವೆಸ್ಟನ್ನು ಮಾಡಿಸ್ಕೊಂಡು ಮತ್ತು ವಂಚನೆ ಮಾಡಿರೋದು ಗೊತ್ತಾಗುತ್ತೆ. ಆನಂತರ ಉಳಿಮಾವು ಪೊಲೀಸರಿಗೆ ಗೊತ್ತಾಗುತ್ತೆ, ಮತ್ತು NCRP ಪೋರ್ಟಲ್ ಏನಿರುತ್ತೆ ಆ ಪೋರ್ಟಲ್ ಮೂಲಕ ಮತ್ತೆ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ತನಿಖೆ ಮಾಡುವಂಥ ಪ್ರಾರಂಭದಲ್ಲಿ ನಿಯೋ ಸಿಸ್ಟಮ್ ಆ್ಯಪ್ ಏನಿರುತ್ತೆ, swamiji.com ಆನ್ಲೈನ್ ಗೇಮಿಂಗ್ ಆ್ಯಪ್, ಈ ಒಂದು ಗೇಮಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊತಾರೆ. ಸೊ ಇದು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇದೇ ರೀತಿ ಬೇರೆ ಬೇರೆ ಇಡೀ ಭಾರತ ದೇಶದಿಂದ ಸುಮಾರು 75 ಕೋಟಿ ಹೆಚ್ಚು ಜನರಿಗೆ ಮತ್ತು 75 ಕೋಟಿ ಹಣ ವಂಚನೆ ಮಾಡಿರೋದೊಂದು ಗೊತ್ತಾಗುತ್ತೆ. ಆನಂತರ ಅದನ್ನು ಸುಮಾರು 4,500 ಮ್ಯೂಲ್ ಅಕೌಂಟ್ಸ್ ಏನಿರುತ್ತೆ ಆ ಒಂದು ಅಕೌಂಟ್ಗಳಿಗೆ ಈ ಒಂದು ಅಮೌಂಟ್ ವಂಚನೆ ಮಾಡಿದಂಥ ಅಕೌಂಟ್ನ ಹಣವನ್ನು ವರ್ಗಾವಣೆ ಮಾಡಿರೋಂಥದ್ದು ಗೊತ್ತಾಗಿರುವಂಥ. ಸೊ ಹಾಗಾಗಿ ಇಬ್ಬರು ಪ್ರಮುಖ ಆರೋಪಿಗಳನ್ನು ಇದರಲ್ಲಿ ತಾಯಿ ಮತ್ತು ಮಗನನ್ನು ವಶಕ್ಕೆ ಪಡೆದುಕೊಳ್ತಾರೆ. ಸೊ ಅವರಿಂದ ವಶಕ್ಕೆ ಪಡೆದುಕೊಂಡಷ್ಟು ನೀವು ನೋಡ್ತಾ ಇರುವಂಥದ್ದು ಈ ಒಂದು ಚೆಕ್ ಬುಕ್ಗಳು ಸಹ, ಅಂದರೆ ಬೇರೆ ಬೇರೆ ಅಕೌಂಟ್ನಲ್ಲಿ ಯಾರಿಗೂ ಜನರಿಗೆ ಗೊತ್ತೇ ಇರಲ್ಲ, ಅವ್ರ ಅಕೌಂಟ್ ಸಹ ಚಾಲ್ತಿರುತ್ತೆ, ಮತ್ತು ಆ ಅಕೌಂಟ್ಗಳಿಗೆ ಅಮೌಂಟ್ ಹೋಗ್ತಾ ಇರುತ್ತೆ. ಅಮೌಂಟ್ ಹೋದ ನಂತರ ಅವರಿಗೆ ಆ ನಂತರ ನೋಟಿಸ್ ಬಂದ ನಂತರ ಗೊತ್ತಾಗುತ್ತೆ ಈ ರೀತಿ ಅಮೌಂಟು ಸುಮಾರು ಅವರ ಅಕೌಂಟ್ನಲ್ಲಿ ವರ್ಗಾವಣೆ. ಸೊ ಈ ರೀತಿ ಉಳಿಮಾವು ಪೊಲೀಸರು ಇದೀಗ ಸುಮಾರು 12 ಜನರನ್ನು ಬಂಧಿಸಿ ಅವರಿಂದ ATM ಕಾರ್ಡ್ಗಳು ನೀವು ನೋಡ್ತಾ ಇರುವಂಥದ್ದು ATM ಕಾರ್ಡ್ಗಳು ಇರ್ಬೋದು, ಮತ್ತು ಈ ಒಂದು ಕಾರ್ಡ್ಗಳ ಮೂಲಕ ಅವರು ಹಣವನ್ನು ವರ್ಗಾವಣೆ ಮಾಡ್ತಾರೆ. ಮತ್ತು ಈ ಒಂದು ಕಾರ್ಡ್ಗಳು ಮತ್ತು ಈ ಒಂದು ಡಾಕ್ಯುಮೆಂಟ್ಸನ್ನು ದುಬೈಗೆ ಸಹ ಕಳ್ಸೋಕ್ಕೆ ಪ್ಲಾನನ್ನು ಮಾಡಿದ್ರು ಅನ್ನೋದನ್ನು ಸಹ ಉಳಿಮಾವು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಮತ್ತು ಈ ಒಂದು swamiji.com ಏನಿರುತ್ತೆ, ಈ ಒಂದು ಮ್ಯೂಲ್ ಅಕೌಂಟ್ಸ್ಗಳನ್ನು ಹ್ಯಾಂಡಲನ್ನು ಮಾಡ್ತಾ ಇರ್ತಾರೆ. ಈ ಒಂದು ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಮೊದಲನೇದಾಗಿ ಮಾಸ್ಟರ್ ಮೈಂಡ್ ಇರ್ತಾನೆ, ಅದಾದ ನಂತರ ಆತನಿಂದ ಮ್ಯೂಲ್ ಅಕೌಂಟ್ಸ್ಗಳಿಗೆಲ್ಲ ಕ್ರಿಯೇಟ್ ಮಾಡಿ ಮತ್ತು ಅಕೌಂಟ್ಗೆ ಹೋಗುತ್ತೆ, ಮತ್ತು ಅದರಿಂದ ಮ್ಯೂಲ್ ಅಕೌಂಟ್ಸ್ಗಳ ವಿಕ್ಟಿಮ್ಸ್ ಯಾರಿರ್ತಾರೆ ಮತ್ತು ಅವ್ರಿಗೂ ಸಹ ಈ ಒಂದು ಹಣ ಹೋಗುತ್ತೆ. ಅದಾದ ನಂತರ ಮತ್ತೆ A3 ಇರ್ಬೋದು ಮತ್ತು A4 ಮೇನ್ ಕೋಆರ್ಡಿನೇಟರ್ಸ್ ಯಾರಿರ್ತಾರೆ, ಸೊ ಅವ್ರ ಮೂಲಕ A1ಗೆ ಸಹ ಹಣ ಮತ್ತು ರಿಟರ್ನ್ ಹೋಗುವಂಥ. ಸೊ ಈ ರೀತಿಯಾಗಿ swamiji.com ಏನಂತ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದರ ಇದರಿಂದ ಮತ್ತು ಬೇರೆ ಬೇರೆ ಇತರ ಅಕೌಂಟ್ಗಳು ಸಹ ಹೋಗ್ತಾ ಇರುವಂಥದ್ದು. ಕೊನೆಯದಾಗಿ swamiji.com ವೆಬ್ಸೈಟ್ ಪ್ರಮೋಟರ್ ಏನೇನು ಇರ್ತಾರೆ, ಸೊ ಆತನಿಗೂ ಸಹ ಈ ಒಂದು ಹಣ ಹೋಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಆರೋಪಿ ಪ್ರಮುಖವಾಗಿ ಇಬ್ಬರು ಆರೋಪಿಗಳು ಏನಿದ್ದಾರೆ, ಸೊ ಅವರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಸೊ ಅವರು ಈ ಥರ ಜನರಿಗೆ ವಂಚನೆ ಮಾಡಿ ಯಾರು ಹಣವನ್ನು ಸಂಪಾದನೆ ಮಾಡಿದರು. ಸುಮಾರು ಇದರಲ್ಲಿ 4 ಹೆಚ್ಚು ಹಣವನ್ನು ವಂಚನೆ ಮಾಡಿ ಸುಮಾರು ಚಿನ್ನಾಭರಣ ಖರೀದಿ ಮಾಡಿರುವಂಥದ್ದು. ಮತ್ತು ಅವರ ತಾಯಿಗೆ ಆರೋಪಿ ಏನಿದೆ, ಸೊ ಆತ ಒಂದು ದುಬೈನಿಂದ ಚಿನ್ನಾಭರಣವನ್ನು ಖರೀದಿ ಮಾಡಿಕೊಂಡು ಕಳಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಚಿನ್ನಾಭರಣ ಇದೆಲ್ಲನೂ ಸಹ ದುಬೈನಿಂದ ಖರೀದಿ ಮಾಡ್ಕೊಬಂದು ಅವ್ರ ತಾಯಿಗೆ ಕೊಟ್ಟಿರುವಂಥದ್ದು. ಅಂದರೆ ಅಕ್ರಮವಾಗಿ ಹಣವನ್ನು ಗಳಿಸಿ ಈ ಒಂದು ಹಣದಿಂದ ಚಿನ್ನಾಭರಣ ಗಳಿಸಿರುವಂಥದ್ದು ಗೊತ್ತಾಗಿರುವಂಥದ್ದು. ಇದು ಉಳಿಮಾವು ಪೊಲೀಸರು ಸಹ ಇದೀಗ ಒಂದು ಹಣವನ್ನು ಕ್ಯಾಶ್ ಏನಿರುತ್ತೆ, ಈ ಒಂದು ಕ್ಯಾಶ್ನು ಸಹ ಸೀಸ್ ಮಾಡಿ ಇಲ್ಲಿ ಒಂದು ಜಪ್ತಿ ಮಾಡಿರುವಂಥದ್ದು. ಮತ್ತು ಇದನ್ನು ರ್ಯಾಡೋ ವಾಚ್ಗಳು ಸಹ, ಇದೊಂದು ಪ್ರತಿಷ್ಠಿತ ರ್ಯಾಡೋ ವಾಚ್ಗಳು, ಈ ಒಂದು ರ್ಯಾಡೋ ವಾಚ್ಗಳು ಸಹ ಆರೋಪಿ ಒಂದು ಅಕ್ರಮ ಹಣದಿಂದ ಸೈಬರ್ ವಂಚನೆ ಮಾಡಿದ್ದಂಥ ಬಂದಂಥ ಹಣದಿಂದ ಖರೀದಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಉಳಿಮಾವು ಪೊಲೀಸರು ಈಗ ಸುಮಾರು ಈ ರೀತಿ ಚೆಕ್ ಬುಕ್ಗಳಿರ್ಬೋದು ಮತ್ತು ಹಣವನ್ನು ಕ್ಯಾಶನ್ನು ಜಪ್ತಿ ಮಾಡಿ ತನಿಖೆಯನ್ನು ಮುಂದುವರಿಸ್ತಂಥದ್ದು. ಮತ್ತು ಮತ್ತೊಬ್ಬ ಪ್ರಮುಖ ಆರೋಪಿ ದುಬೈನಲ್ಲಿ ತಲೆಮರೆಸ್ಕೊಂಡಿದ್ದಾನೆ, ಸೊ ಆತನಿಗಾಗೂ ಸಹ ಹುಡುಕಾಟನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಅರುಣ್ ಕುಮಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.